ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ ವ್ಯಕ್ತಿ ವಿರುದ್ಧ ದೂರು ನೀಡಿದ ಕಾಂಗ್ರೆಸ್ ಎಸ್ಸಿ ಘಟಕ. ಹೌದು, ರಾಮದುರ್ಗ ತಾಲೂಕಿನ ಮುದೇನೂರು ಗ್ರಾಮದ ನಿವಾಸಿಯಾಗಿರುವ ವಸಂತ್ ಕುಮಾರ್ ಹಾದಿಮನಿ ಎಂಬ ವ್ಯಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದಾರೆ. ಇದೇ ತರ ಈ ವ್ಯಕ್ತಿ ಹಲವಾರು ಬಾರಿ ಸಮಾಜದಲ್ಲಿ ಅಶಾಂತಿಯನ್ನ ಸೃಷ್ಟಿಸುವ ಮತ್ತು ಪ್ರಚೋದನಕಾರಿ ಬರಹಗಳನ್ನ ತನ್ನ ವಸಂತ್ ಕುಮಾರ್ ಹಾದಿಮನಿ ಎಂಬ ಫೇಸ್ಬುಕ್ ಅಕೌಂಟ್ನಲ್ಲಿ ಹಾಕಿರುತ್ತಾನೆ. ಆದ್ದರಿಂದ ಈ ರೀತಿಯ ಅವಹೇಳನಕಾರಿ ಪೋಸ್ಟ್ ಹಾಕಿರುವ ವಸಂತ್ ಕುಮಾರ್ ಹಾದಿಮನಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರಾಗಿರುವ ಚಿದಾನಂದ ದೊಡ್ಡಮನಿಯವರು ರಾಮದುರ್ಗ್ PSI ಸುನೀಲ್ ಕುಮಾರ್ ನಾಯ್ಕ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಇನ್ನು ಈತ ಬಹಿರಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ನಾವು ಎಸ್ಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿಕೊಂಡು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರಾಮದುರ್ಗ್ PSI ಸುನೀಲ್ ಕುಮಾರ್ ನಾಯ್ಕ್ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಭೀಮವಾದ ನ್ಯೂಸ್, ರಾಮದುರ್ಗ. ಮಾಡಬೇಕಾಗಿ ವಿನಂತಿ. ವಂದನೆಗಳು. ಮನವಿ ನೀಡಿದ್ರಿ ಪೊಲೀಸ್ ಇಲಾಖೆಗೆ. ಇವತ್ತು ಸನ್ಮಾನ್ಯ ಶ್ರೀ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಹಿಂದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿರುವಂಥ ವಸಂತ್ ಹಾದಿಮನಿ ಎಂಬ ಮುದೇನೂರು ಗ್ರಾಮದ ಯುವಕ ಇವತ್ತು ಭಾಳಷ್ಟು ಕೆಳ ಜಾತಿ ಮಟ್ಟದಲ್ಲಿರುವಂಥ ಪ್ರತಿಯೊಂದು ಜಾತಿ ನಾಯಕರನ್ನು ಬೆಳೆಸುವಂಥ ಈ ಕರ್ನಾಟಕದ ಏಕೈಕ ನಾಯಕರಾಗಿರುವಂಥ, ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ, ಇದೇ ಒಂದು ಪೋಸ್ಟ್ ಅಂತಲ್ಲ, ಹಿಂದೂ ಕೂಡ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿ ಇವತ್ತು ಈ ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ನಮ್ಮ ನಾಯಕರ ಬಗ್ಗೆ ಮಾತಾಡಬಾರ್ದಂತ ಇವತ್ತು ಈ ಕಂಪ್ಲೇಂಟ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನಿನ್ನೆ ನೋಡಿರ್ಬೋದು ಫಾಸ್ಟಿಗೇಷನ್, ಅದು ಕಾನೂನಿಗೆ ನಾವು ನೀವೆಲ್ಲರೂ ಕೂಡಿ ಇವತ್ತು ಕಾನೂನಿಗೆ ಶರಣಾಗಬೇಕಾಗಿತ್ತು. ಕಾನೂನು ರೀತಿ ಹೋರಾಟ ಇವತ್ತು ಮುಖ್ಯಮಂತ್ರಿ ಅವರು ಆಗಿರ್ಬೋದು, ನಾವು ಮಾಡ್ತಾರೆ, ನಮ್ಮ ಪಕ್ಷದವ್ರು ಮಾಡ್ತಾರೆ. ಬಟ್ ಅದು ಏನು ಫಾಸ್ಟಿಗೇಷನ್ ಕೊಟ್ಟಾರ ಅಂಥೇಳಿ ಒಬ್ಬ ನಾಯಕರನ್ನು ಪ್ರಚೋದನೆ ಮಾಡೋದು, ಅವ್ರು ಬೈಯೋದು, ಇದು ಭಾಳ ಅವ್ರ ಹಕ್ಕಿಲ್ಲ. ಆಮೇಲೆ ಇದು ಭಾಳಷ್ಟು ತಪ್ಪಾಕೈತಿ. ಅದಕ್ಕೆ ನಮ್ಮ ನಾಯಕರನ್ನ ಏನಾರು ಇದೇ ರೀತಿ ಮುಂದೆ ಬದಿಯೋದ್ರಲ್ಲಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಅಂತ ಹೇಳಿ ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ವಸಂತ್ ಕುಮಾರ್ ಹಾದಿಮನಿಯವರು ಹಿಂದೆ ಸಾಕಷ್ಟು ಇಂಥ ಅವಹೇಳನ ಮಾಡ್ತಾ ಇದ್ದಾರೆ. ಇದು ಪ್ರಾಸಿಕ್ಯೂಟು 3 ಕೇಸ್ನಾಗ ಸಿದ್ದರಾಮಯ್ಯದವರು ಕೋರ್ಟ್ ವಿಚಾರ ಇರ್ತೈತಿ. ಅದಕ್ಕೆ ದಯಮಾಡಿ ತಾವು ಈ ಮಾತಾಡುವಂಥ ಹಕ್ಕಿಲ್ಲ. ಈ ಸಿದ್ದರಾಮಯ್ಯ ಸಾಹೇಬ್ನವರಿಗೆ ಅವಹೇಳನ ಮಾಡಿದ್ದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು, SC ST ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಸ್ಟೇಷನ್ಗೆ ಬಂದು ಸಾಹೇಬ್ರ ಕಡೆ ಕಂಪ್ಲೇಂಟ್ ಮಾಡಿ